ನಮಸ್ಕಾರ, ದಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್. ಈಗ ಹೆಡ್ಲೈನ್ಸ್. ಮೈಸುಗರ್ ಕಾರ್ಖಾನೆಯ ನೌಕರರಿಗೂ ಕೊನೆಗೂ ಒಲಿದು ಬಂತು ಸಂಬಳ ಭಾಗ್ಯ. 4, 5 ಮತ್ತು 6ನೇ ವೇತನ ಮಂಡಳಿಯ ಬಾಕಿ ವಿತರಿಸಿದ ಸರ್ಕಾರ. ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ನೌಕರರು. ಮಂಡ್ಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ. ಜಿಲ್ಲಾಡಳಿತದಿಂದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ. ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿದ ಜಿಲ್ಲಾಧಿಕಾರಿ. ಬಿದರಕೋಟೆಯ 5 ವರ್ಷದ ಮಗುವಿಗೆ ಕಾಡುತ್ತಿರುವ ತಲಸೇಮಿಯಾ ಮಾರಣಾಂತಿಕ ಕಾಯಿಲೆ ಚಿಕಿತ್ಸೆಗೆ ಬೇಕಿದೆ 30 ಲಕ್ಷ ರೂಪಾಯಿ. ಮಗುವಿನ ಪ್ರಾಣ ಉಳಿಸಲು ದಾನಿಗಳ ಮೊರೆ ಹೋದ ಪೋಷಕರು. ಮಂಡ್ಯ ನಗರದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ. ಶಿಕ್ಷಣ ಸಂಸ್ಥೆಗಳು ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಿ. ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಕಳಕಳಿ. ಕಳೆದ 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮೈಸುಗರ್ ಕಾರ್ಖಾನೆಯ ನೌಕರ 4, 5 ಮತ್ತು 6ನೇ ವೇತನ ಮಂಡಳಿಯ ಬಾಕಿ ವೇತನದ ಚೆಕ್ ವಿತರಣಾ ಕಾರ್ಯಕ್ರಮ ಮೈಸುಗರ್ ಕಾರ್ಖಾನೆಯ ಆವರಣದಲ್ಲಿ ಜರುಗಿತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಕಾರ್ಮಿಕರಿಗೆ ಚೆಕ್ ವಿತರಣೆ ಮಾಡಿದರು. ಸರ್ ಈ ಕಡೆ ಹಲೋ ಸರ್ ಈ ಕಡೆ ಎಂಡಿ ಸರ್. ನಂತರ ಮಾತನಾಡಿದವರು, ಈಗ ಕಾರ್ಖಾನೆ ಆರಂಭಿಸಲಾಗಿದ್ದು ಇದರಿಂದ ಕಾರ್ಮಿಕರಿಗೆ ಮತ್ತಷ್ಟು ಉಪಯೋಗ ದೊರೆಯಲಿದೆ ಎಂದರು. ಎಲ್ಲರೂ ತಾವೆಲ್ಲ ಹೇಳಿದಿರೋದನ್ನು ಒಂದು ಮೈಸೂರು ಮಹಾರಾಜರ ಕಾಲದಿಂದ ಒಂದು ಕೊಡುಗೆಯಾಗಿ ನೀಡಿದಂಥ ಮತ್ತು ಮಂಡ್ಯ ನಗರದ ಬೆಳವಣಿಗೆಗೆ ಕಾರಣ ಆಗಿರುವಂತಹ ಮತ್ತು ಇಡೀ ರಾಜ್ಯದಲ್ಲೇ ಸರ್ಕಾರಿ ಸ್ವಾಮ್ಯದಲ್ಲಿರುವಂಥ ಏಕೈಕ ನಮ್ಮ ಸಕ್ಕರೆ ಕಾರ್ಖಾನೆ ಮೈಸುಗರ್ ಸಕ್ಕರೆ ಕಾರ್ಖಾನೆ ಕಾರಣಾಂತರದಿಂದ ಹಲವಾರು ಸಮಸ್ಯೆಗಳಿಗೆ ಹೋಗಿ ಕಳೆದ 2018-19ರಿಂದ ಒಂದು ಕಬ್ಬು ನೀಡುವ ಕೆಲಸವನ್ನು ಒಂದು ಸ್ಥಗಿತ ಆಗಿ ಈಗ ಮತ್ತೊಮ್ಮೆ ಸರ್ಕಾರದ ಆದೇಶದಂತೆ ಮತ್ತು ಸರ್ಕಾರದ ಸಹಾಯದಿಂದ ಮತ್ತೊಮ್ಮೆ ಈಗ ಈ ವರ್ಷ ಒಂದು ಕಬ್ಬು ನಿಲ್ಲಿಸುವ ಕಾರ್ಯವನ್ನು ಈಗ ಅಲ್ಲಿ ಫ್ಯಾಕ್ಟ್ರಿ ನಡೆಸ್ತಾ ಇದೆ. ನಾನು ಸಹ ಏನು ಹಿಂದೆ 2019-20ರಲ್ಲಿ ಈ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸ್ವಲ್ಪ ಕಾಲ ಕರ್ತವ್ಯ ನಿರ್ವಹಿಸಿದ್ದು, ಜೊತೆಗೆ ಅದರ ನಂತರ ಒಂದು ಅಧಿಕ ಪ್ರಭಾರದಲ್ಲಿ ಸಹ ನಾನು ಕೆಲಸವನ್ನು ನಿರ್ವಹಿಸ್ತಿದ್ದೆ. ಮತ್ತು ಅದರ ನಂತರ ಏನು ಬೇರೆ ಇಲಾಖೆಯಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆದಾಗ ನಾವೇ ನಮ್ಮ ಕಾರ್ಯದರ್ಶಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಒಬ್ಬರು ಎಕ್ಸ್ಕ್ಲೂಸಿವ್ ಒಂದು ಪೂರ್ಣಕಾಲಿಕ ವ್ಯವಸ್ಥಾಪಕ ನಿರ್ದೇಶಕರಿದ್ದರೆ ಒಂದು ಶುಗರ್ ಫ್ಯಾಕ್ಟ್ರಿನ ನಡೆಸಲಿಕ್ಕೆ ಅಥವಾ ಪುನಶ್ಚೇತನಗೊಳಿಸಲಿಕ್ಕೆ ಅಥವಾ ಅವರ ನೌಕರರ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳಿಕೊಂಡ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಹೊರಡಿಸಿ ಇವಾಗ ಶ್ರೀಯುತ ಅಪ್ಪಸಾಹೇಬ್ ಪಾಟೀಲ್ ಅವರನ್ನ ಇಲ್ಲಿಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಿದ್ದನ್ನು ನಾವು ನೋಡಿದ್ದೀವಿ. ಅದನ್ನು ಅವರು ಸಹ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇವತ್ತು ಅಟ್ಲೀಸ್ಟ್ ಮೈಸುಗರ್ ಫ್ಯಾಕ್ಟ್ರಿ ರನ್ ಆಗ್ತಾ ಇದೆ. ಇವತ್ತು ಭಾಳ ಒಂದು ಒಳ್ಳೆಯ ವಿಷಯ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ನಾಗರಾಜು, ವ್ಯವಸ್ಥಾಪಕ ನಿರ್ದೇಶಕರಾದ ಅಪ್ಪಸಾಹೇಬ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಜನ್ಮದಿನಾಚರಣೆ ಹಾಗೂ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮ ಮಂಡ್ಯ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ HN ಗೋಪಾಲಕೃಷ್ಣ ಉದ್ಘಾಟಿಸಿದರು. ನಂತರ ಗಣ್ಯರು ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಧಾರವಾಡ ನಗರದಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವ ಆರಂಭವಾಗಿರುವುದರಿಂದ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಚರಿಸಲಾಗುತ್ತಿದೆ. ಯುವಜನೋತ್ಸವದಲ್ಲಿ ದೇಶದಾದ್ಯಂತ ಸಾವಿರಾರು ಯುವಕರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಇಲ್ಲಿಗೆ ಜಿಲ್ಲಾಧಿಕಾರಿಯಾಗಿ ಬರೋದಕ್ಕಿಂತ ಮುಂಚೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾಗಿ ಪ್ರಸ್ತಾವನೆಯನ್ನ ಕರ್ನಾಟಕದಲ್ಲಿ ಈ ವರ್ಷದ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ನಡೆಸಬೇಕು ಮತ್ತು ಅದನ್ನ ಹುಬ್ಳಿ ಧಾರವಾಡದಲ್ಲಿ ನಡೆಸಬೇಕು ಅಂತ ಪ್ರಸ್ತಾವನೆಯನ್ನ ನಾವು ಶುರು ಮಾಡಿದ್ದೆ ನಾವು ಅಲ್ಲಿ ಆಯುಕ್ತರಾಗಿದ್ದಾಗ. ಹಾಗಾಗಿ ಅದು ಬೆಂಗಳೂರಿಗೆ ಅಂತ ಮತ್ತು ಬೇರೆ ಬೇರೆ ಎಲ್ಲ ಕೇಂದ್ರಗಳನ್ನ ಪರಿಗಣನೆಯಾಗಿ ಕೊನೆಗೆ ಅಂತಿಮವಾಗಿ ಹುಬ್ಳಿ ಧಾರವಾಡದಲ್ಲೇ ನಡೀತಿರುವಂಥದ್ದು ಬಹಳ ಒಂದು ನನಗೆ ವೈಯಕ್ತಿಕವಾಗಿ ಮತ್ತು ಇದಾಗಿ ಬಹಳ ಖುಷಿಯ ವಿಷಯ. ಇನ್ ಕೇಸ್ ನಾನು ಇನ್ನೂ ಅದೇ ಇಲಾಖೆನಲ್ಲಿ ಇದ್ದಿದ್ರೆ ಈ 10 ದಿನಗಳ ಕಾಲ ನಾನು ಅಲ್ಲಿ ಒಂದು ಸನ್ಮಾನ್ಯ ಪ್ರಧಾನಮಂತ್ರಿಯವರ ಕಾರ್ಯಕ್ರಮನ ಆಯೋಜಿಸೋದಕ್ಕೆ ನಂದು ಒಂದು ಅವಕಾಶ ಆಗ್ತಾ ಇತ್ತು. ಅದು ಈವನ್ ಅದರ್ವೈಸ್ ಇನ್ನು ನಾವು ಕಳೆದ 1 ವರ್ಷಗಳಿಂದ ಈಚೆಗೆ ನಾನು ಆಯುಕ್ತನಾಗಿದ್ದಾಗಿನಿಂದ ಈಚೆಗೆ ನಾವು ಹಲವಾರು ಒಂದು ಉತ್ತಮವಾದ ಯುವಕ ಯುವತಿಯರಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮಾರ್ಗದರ್ಶನದಂತೆ ಉತ್ತಮವಾದ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದು ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಬರ್ತಾ ಇರೋಂಥದ್ದು ಬಹಳ ಸಂತೋಷದ ವಿಷಯ. ಜೊತೆಗೆ ತಮಗೆಲ್ಲ ಗೊತ್ತಿರೋ ರೀತಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ಬೇಕಂತ ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಅವರು ಜೀವಿಸಿದ ಅವಧಿ ಬಹಳ ಕಡಿಮೆ ಇದ್ದಾದರೂ
ಅವರು ತಮ್ಮ ವಿಚಾರಧಾರೆಗಳಿಂದ, ತತ್ವ ಸಿದ್ಧಾಂತಗಳಿಂದ, ಅವರು ನೀಡಿರುವ ಮಾರ್ಗದರ್ಶನದಿಂದ ಈ ಭೂಮಂಡಲ ಇರೋವರೆಗೂ ಅವರ ಹೆಸರು ಚಿರಸ್ಥಾಯಿಯಾಗಿರೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಅದನ್ನು ಅವರು ಏನು ತಮ್ಮ ವಿಚಾರಧಾರೆಯಿಂದ, ಆಧುನಿಕ ವಿಚಾರಧಾರೆಗಳಿಂದ ನಮ್ಮ ಯಾವುದೇ ಒಂದು ದೇಶದ ಅಥವಾ ರಾಷ್ಟ್ರದ ಶಕ್ತಿ ಯುವಜನರಲ್ಲಿರ್ತದೆ. ನಮ್ಮ ಭಾರತದಲ್ಲಿ, ನಮ್ಮ ಏನು ಇಡೀ ಪ್ರಪಂಚದಲ್ಲೇ ಅತ್ಯಂತ ಒಂದು ಯುವ ರಾಷ್ಟ್ರ ಅಂತ ಹೇಳಿದ್ರೆ ನಾವು ಭಾರತ ಅಂತ ಹೇಳ್ಬೋದು. ಏನು ಸುಮಾರು 135ರಿಂದ 140 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 40% ಪಾಪ್ಯುಲೇಷನ್ ನಮ್ಮ ಯುವಕರದು. ಕಾರ್ಯಕ್ರಮದಲ್ಲಿ ಓಂ ಪ್ರಕಾಶ್, ಅರುಣಾ ಕುಮಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಬಿದರಕೋಟೆ ಗ್ರಾಮದ ಪ್ರಸನ್ನ ಕುಮಾರ್ ಹಾಗೂ ಪದ್ಮ ದಂಪತಿಗಳ 5 ವರ್ಷದ ಗಂಡು ಮಗು ಅಚ್ಯುತ್ ಕುಮಾರ್ ತಲೆಸೆಮಿಯಾ ಎಂಬ ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಿದ್ದು, ಬೋನ್ ಮ್ಯಾರೋ ಚಿಕಿತ್ಸೆ ಕೊಡಿಸಲು 30 ಲಕ್ಷ ರೂಪಾಯಿ ಹಣ ಖರ್ಚಾಗಲಿದ್ದು, ದಾನಿಗಳು ಸಹಾಯ ಮಾಡಬೇಕೆಂದು ಮಗುವಿನ ಪೋಷಕರು ಅಂಗಲಾಚಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಗುವಿನ ತಂದೆ ಪ್ರಸನ್ನ ಕುಮಾರ್, 1 ವರ್ಷದವರೆಗೆ ಆರೋಗ್ಯವಾಗಿದ್ದ ಮಗು ದಿಢೀರೆಂದು ಕಾಯಿಲೆ ಬಿದ್ದಿದ್ದು, ಪರೀಕ್ಷೆ ನಡೆಸಿದಾಗ ತಲೆಸೆಮಿಯಾ ಎಂಬ ಕಾಯಿಲೆಗೆ ತುತ್ತಾಗಿರುವುದು ತಿಳಿದು ಬಂದಿದೆ. ಕಳೆದ 4 ವರ್ಷಗಳಿಂದ ರಕ್ತ ನೀಡಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಈಗ ಬೆಂಗಳೂರಿನ ನಾರಾಯಣ ಆಸ್ಪತ್ರೆಯ ವೈದ್ಯರು ಬೋನ್ ಮ್ಯಾರೋ ಚಿಕಿತ್ಸೆ ನೀಡಲು 30 ಲಕ್ಷ ರೂಪಾಯಿ ಖರ್ಚಾಗುವುದಾಗಿ ತಿಳಿಸಿದ್ದಾರೆ. ಸಾಮಾನ್ಯ ರೈತನಾಗಿರುವ ನನ್ನ ಬಳಿ ಅಷ್ಟು ಹಣ ಇಲ್ಲ, ಆದ್ದರಿಂದ ಹಣ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದರು. ನಮ್ಮ ಪಾಪು 1 ವರ್ಷ 2 ತಿಂಗಳ ತುಂಬ ಚೆನ್ನಾಗಿತ್ತು. 1 ವರ್ಷ 2 ತಿಂಗಳ ನಂತರ ಸ್ವಲ್ಪ ಜ್ವರ ಕೆಮ್ಮು ಬಂತು. ಅನಾಮಿಯಾ ಅಂತ ಹೇಳಿದ್ರು, ಅಡ್ಮಿಟ್ ಮಾಡಿದ್ವಿ. ಅನಾಮಿಯಾ ಅಂತ ಹೇಳಿದ್ರು ಫಸ್ಟು. ಮತ್ತು ಅದು ತಿರ್ಗಿ ಮತ್ತೆ ಬ್ಲಡ್ ಟೆಸ್ಟ್ ಬರೆದು ಡಿಸ್ಚಾರ್ಜ್ ಮಾಡಿಬಿಟ್ಟು, ಏನು ಬ್ಲಡ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ತಿರ್ಗಿ ಮತ್ತೆ ಚೆಕಪ್ ಹೋದಾಗ ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ತಲಾಸೀಮಿಯಾ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. JSS ಅಲ್ಲಿ ಅಡ್ಮಿಟ್ ಮಾಡಿದ್ವಿ 8 ದಿನ. ತಲಾಸೀಮಿಯಾ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟರು ಸರ್. 1 ವರ್ಷ 2 ತಿಂಗಳು ತಗೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾನೆ ಇದ್ದೀವಿ. ಆಲೇ ಈಗ 5 ವರ್ಷ ನಡೀತಾ ಐತೆ ಪಾಪುಗೆ. 4 ವರ್ಷದಿಂದನೂ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಇದ್ದೀವಿ ಸರ್. ತಿಂಗಳಲ್ಲಿ ಒಂದು 3,000 ರೂಪಾಯಿ ಖರ್ಚು ಬರ್ತಾಯಿದೆ ನಮಗೆ. ನಾರಾಯಣ ಹೃದಯಾಲಯದಲ್ಲಿ ಈಗ ಕೊಟೇಶನ್ನ ಕೊಟ್ಟಿದ್ದಾರೆ, ಬೋನ್ ಮ್ಯಾರೋ ಮಾಡಿಸ್ಬೇಕು ಅಂದ್ಬಿಟ್ಟು 22 ಲಕ್ಷ ರೂಪಾಯಿ ಕೊಟೇಶನ್ ಕೊಟ್ಟಿದ್ದಾರೆ ಸರ್. ನಾವು ತುಂಬ ಬಡವರು ಸರ್, ರೈತರು ಸಮುದಾಯದವರು ನಾವು. ಹಾಗಾಗಿ ನಾವು ಸಹಾಯಕ್ಕೋಸ್ಕರ ಬಂದಿದ್ದೀವಿ ಸರ್. ಆಪ್ರೇಷನ್ ಆದಮೇಲೆ 1 ಇಯರು ಟ್ರೀಟ್ಮೆಂಟ್ ನಡಿಬೇಕಂತೆ ಸರ್. ಇನ್ಫೆಕ್ಷನ್ ಆಗೋ ಥರ ನೋಡ್ಕೊಳ್ಬೇಕಂತೆ. ಹಾಗಾಗಿ ಎಲ್ಲ ಒಂದು 30 ಲ್ಯಾಕ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಖರ್ಚು. ಚೆನ್ನಾಗಿ ಮಾತಾಡುತ್ತೆ ಸರ್, ಎಲ್ಲ ಆಟ ಆಡುತ್ತೆ. ಈ ಯಾವ ಥರ ಅಂದರೆ ಈ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ಗೆ ಯಾವ ಥರ ಖಾಲಿ ಆಗ್ಬಿಡುತ್ತೆ, ಆ ಥರ ಬ್ಲಡ್ ಕಮ್ಮಿ ಆದಂಗೆ ಒಂದು ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಮಂತ್ಲಿ ಬ್ಲಡ್ ಹಾಕ್ಸ್ತಾನೆ ಇರಬೇಕು. ಮಗುವಿಗೆ ಸಹಾಯ ಮಾಡುವವರು ವಿಜಯ ಬ್ಯಾಂಕ್ ಖಾತೆ ಸಂಖ್ಯೆ 73540100002158ಗೆ ಹಣ ವರ್ಗಾವಣೆ ಮಾಡಬಹುದಾಗಿದೆ. ಮಂಡ್ಯ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ಜನಾರ್ದನ ಶಾಲೆ ಆವರಣದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಶಾಲೆ ಮತ್ತು ಕಾಲೇಜಿನ ವಾರ್ಷಿಕೋತ್ಸವ ಮತ್ತು ಪೋಷಕರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಸಂಸ್ಥೆಯು ತುಂಬ ಹಳೆಯ ಶಿಕ್ಷಣ ಸಂಸ್ಥೆಯಾಗಿದ್ದು, ಅಂದಿನಿಂದ ಇಂದಿನವರೆಗೆ ತನ್ನದೇ ಆದ ಮೌಲ್ಯಗಳನ್ನು ಉಳಿಸಿಕೊಂಡಿದೆ. ಶಾಲೆಗಳಲ್ಲಿ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಮಕ್ಕಳುಗಳು ಬರೀ ಓದೋದಕ್ಕಿಂತ ಓದೋದರ ಜೊತೆಗೆ ಇವತ್ತು ಪಾಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತಾವು ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ತಾನು ಮಾಡ್ತಾ, ಇವತ್ತು ಈ ಒಂದು ಸ್ಕೂಲು ಭಾಳ ಹಳೆಯ ಸ್ಕೂಲ್. ನಾವು ಚಿಕ್ಕ ಹುಡುಗ ಆಗಿದ್ದಾಗಲೂ ನಾನು ಇಲ್ಲೆಲ್ಲ ಓಡಾಡ್ತಿದ್ವಿ. ಅವತ್ತಿಂದ ಆ ಕಾಲದಿಂದ ನಮಗೆ ನಾನೇ ಸ್ಕೂಲ್ಗಳನ್ನು ಬಿಟ್ಟು ಆಗ 45 ವರ್ಷ ಆಗೋಯ್ತು. 45 ವರ್ಷದಿಂದಲೂ ಈ ಸ್ಕೂಲು ಭಾಳಷ್ಟು ಹೆಸರುವಾಸಿಯನ್ನು ಪಡೆದಂಥ ಸ್ಕೂಲ್, ಈ ಒಂದು ಶಿಕ್ಷಣ ಸಂಸ್ಥೆ. ಇದು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೀಬೇಕು. ನಾನು ಬಂದಂಥ ಸಂದರ್ಭ ನೋಡಿದೆ, ಇದಕ್ಕೆ ಭಾಳಷ್ಟು ಒಂದು ಕಾಯಕಲ್ಪವನ್ನು ಎಲ್ಲ ಇವೆಲ್ಲ ಒಂದು ಈ ಆಡಳಿತ ಮಂಡಳಿಯವರು ಭಾಳಷ್ಟು ಹೆಂಗಾಗಿದ್ದೀರಿ ಮತ್ತು ಎಲ್ಲ ಹೊಸ ಚಿಂತನೆಗಳನ್ನು ಮಾಡುವಂಥದ್ದು ಕೂಡ ನೀವೆಲ್ಲ ಇದ್ದೀರಿ. ಇವತ್ತು ಈ ಒಂದು ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗ್ಬೇಕು. ನಿಮಗೆ ನನ್ನ ಕೈಲಾದ ಮಟ್ಟಿಗೆ ನನ್ನ ಕಡೆಯಿಂದ ಯಾವುದೇ ಸಹಕಾರವನ್ನು ನಾನು ಕೊಡಲಿಕ್ಕೆ ಈ ಸಂಸ್ಥೆಗೆ ಸದಾ ಸಿದ್ಧ ಇದ್ದೀನಿ. ಇವತ್ತು ಒಂದು ತಂತ್ರಗಾರಿಕೆ ಮತ್ತು ಒಂದು ಟೆಕ್ನಾಲಜಿ, ಭಾಳಷ್ಟು ಟೆಕ್ನಾಲಜಿಗಳು ಇವತ್ತು
ಇವತ್ತು ಬಂದಿದೆ. ಈ ಟೆಕ್ನಾಲಜಿಗಳೆಲ್ಲ ನೀವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಮತ್ತೆ ಈಗ ನಮ್ಮ ಅಧ್ಯಾಪಕರುಗಳಿಗೆ ಒಳ್ಳೆ ಟ್ರೈನಿಂಗ್ ಅನ್ನ ಕೊಡಿಸುವಂತ ಒಂದು ಕೆಲಸವನ್ನ ಕೂಡ ತಾವು ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ತಮ್ಮಲ್ಲಿ ಮಾಡಿ, ಇನ್ನೂ ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿನ ಉನ್ನತಕ್ಕೆ ಹೋಗಿ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನ ಮಾಡೋಣ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದೇ ಸಂದರ್ಭದಲ್ಲಿ ಕೌಸ್ತುಭ ವಾರ್ಷಿಕ ಸಂಚಿಕೆ ಬಿಡುಗಡೆಗೊಳಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ತಾಲೂಕಿನ ತೊರೆಸೆಟ್ಟಿಹಳ್ಳಿ ಗ್ರಾಮದ ಸ್ಫೂರ್ತಿಧಾಮ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ವಿವಿಧ ವಸ್ತುಗಳನ್ನು ಮಾರಾಟ ಮಾಡಿ ಸಂಭ್ರಮಿಸಿದರು. ಮಕ್ಕಳ ಸಂತೆಯನ್ನು ವಿದ್ಯಾರ್ಥಿಗಳ ಜೊತೆ ಸೇರಿ ಗಣ್ಯರು ಉದ್ಘಾಟಿಸಿದರು. ನಂತರ ಶಾಲಾ ಆವರಣದಲ್ಲಿ ಕೆಲವು ಮಕ್ಕಳು ಅಂಗಡಿಗಳನ್ನು ತೆರೆದು ತಾವು ತಂದಿದ್ದ ವಸ್ತುಗಳನ್ನು ಮಾರಾಟ ಮಾಡಿದರೆ ಮತ್ತೆ ಕೆಲವರು ಅಂಗಡಿಗಳಲ್ಲಿ ದೊರೆತ ವಸ್ತುಗಳನ್ನು ಖರೀದಿಸಿ ಖುಷಿಪಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಶಿವರಾಜು, ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೆಸುವ ದೃಷ್ಟಿಯಿಂದ ಪ್ರತಿ ವರ್ಷ ಮಕ್ಕಳ ಸಂತೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಎಂದರು. ನಮ್ಮ ಶಾಲೆಯಲ್ಲಿ ಎಲ್ಲ ಪೋಷಕರು ಮತ್ತು ಮಕ್ಕಳು ಮತ್ತು ನಮ್ಮ ಶಿಕ್ಷಕರ ಸಹಯೋಗದಿಂದ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ನಿರ್ವಹಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕಪಕ್ಕದ ಶಾಲೆಯ ಎಲ್ಲ ಮಕ್ಕಳುಗಳು, ಶಿಕ್ಷಕರು, ನಾಗರಿಕರು, ಪೋಷಕ ಬಂಧುಗಳು ಆಗಮಿಸಿ, ಗ್ರಾಹಕರಾಗಿ ಆಗಮಿಸಿ ಈ ಒಂದು ಸಂತೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಅಕ್ಕಪಕ್ಕದ ಶಾಲೆಯ ಮಕ್ಕಳಿಗೆ, ಶಿಕ್ಷಕರುಗಳಿಗೆ ಮತ್ತು ಎಲ್ಲ ಪೋಷಕರುಗಳಿಗೆ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಮಕ್ಕಳಿಗೆ ಗಣಿತದ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸುವಂಥ ದೃಷ್ಟಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು 2014ರಿಂದ ಪ್ರತಿ ವರ್ಷ ಆಯೋಜಿಸುತ್ತಾ ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ಎಲ್ಲ ಮಕ್ಕಳಿಗೂ ಸಹ ಗಣಿತ ಜ್ಞಾನ, ವ್ಯವಹಾರ ಜ್ಞಾನ ವೃದ್ಧಿಯಾಗಲಿ ಅನ್ನೋದೇ ನಮ್ಮ ಆಶಯ. ಧನ್ಯವಾದಗಳು. 5 ದಿನಗಳ ಕಾಲ ಅಪಾರ ಜನಸ್ತೋಮದ ನಡುವೆ ಬಹು ವಿಜೃಂಭಣೆಯಿಂದ ನಡೆದ ಚಿಕ್ಕಲ್ಲೂರಿನ ಶ್ರೀ ಸಿದ್ದಪ್ಪಾಜಿ ಜಾತ್ರೆ ಮುಗಿಸಿ ವಾಪಸ್ಸಾದ ಬಿಜಿಪುರದ ಶ್ರೀ ಮಂಟೇಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಜ್ಞಾನಾನಂದ ಚನ್ನರಾಜೆ ಅರಸ್ ಅವರಿಗೆ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ಭಕ್ತಿಪೂರ್ವಕ ಸ್ವಾಗತ ದೊರೆಯಿತು. ಬೆಳಕವಾಡಿಯ ಮೂಲಕ ತಾಲೂಕಿಗೆ ಆಗಮಿಸಿದ ಶ್ರೀಗಳಿಗೆ ಗ್ರಾಮದ ನಾಡಗೌಡರು, ಪಟೇಲರು ಹಾಗೂ ಎಲ್ಲ ಕೋಮಿನ ಯಜಮಾನರು ಸಂಪ್ರದಾಯದಂತೆ ಫಲ ತಾಂಬೂಲ ನೀಡುವುದರೊಂದಿಗೆ ಸ್ವಾಗತ ನೀಡಿದರು. ಗ್ರಾಮದ ಬೆಳಕವಾಡಿ ಕೊಳ್ಳೇಗಾಲದ ಮುಖ್ಯ ರಸ್ತೆಯುದ್ದಕ್ಕೂ ತಳಿರು ತೋರಣಗಳ ಜೊತೆಗೆ ಮಹಿಳೆಯರು ರಂಗೋಲಿ ಹಾಕಿ ರಸ್ತೆಯುದ್ದಕ್ಕೂ ಕರ್ಪೂರ ಬೆಳಗಿ ಭಕ್ತಿಪೂರ್ವಕ ಸ್ವಾಗತ ಕೋರಲಾಯಿತು. ರಸ್ತೆಯುದ್ದಕ್ಕೂ ತಮಟೆ ನಗಾರಿಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆತಂದು ನಂತರ ಬಿಜಿಪುರಕ್ಕೆ ಬೀಳ್ಕೊಡಲಾಯಿತು. ಈ ವೇಳೆ ಮಾತನಾಡಿದ ಶ್ರೀ ಜ್ಞಾನಾನಂದ ಚನ್ನರಾಜೆ ಅರಸ್ ಅವರು, ಚಿಕ್ಕಲ್ಲೂರು ಶ್ರೀ ಸಿದ್ದಪ್ಪಾಜಿ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಮುಂಬರುವ ಕಪ್ಪಡಿ ಜಾತ್ರೆ ಹಾಗೂ ಬಿಜಿಪುರದ ಶ್ರೀ ಮಂಟೇಸ್ವಾಮಿ ಜಾತ್ರೆಗೆ ಸಹ ಭಕ್ತರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಚಿಕ್ಕಲ್ಲೂರು ಜಾತ್ರೆಗೆ ತೆರಳಿದ್ದು 5 ದಿನದ ಜಾತ್ರೆಯನ್ನು ಮುಗಿಸಿ ಈಗ ನಮ್ಮ ಸ್ವಗ್ರಾಮ ನಮ್ಮ ಮಠಕ್ಕೆ ಹೋಗ್ತಾ ಇದ್ದೀವಿ. ಭಕ್ತಾದಿಗಳು ತುಂಬುವುದರಿಂದ ನಮ್ಮ ಬೆಳಕವಾಡಿಯ ಭಕ್ತರು ಹಾಗೂ ಶರಣರುಗಳು ನಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ.
ಮುಂದೆ ಕಪ್ಪಡಿ ಜಾತ್ರೆ ಮತ್ತು ಪಟ್ಟಣಪುರ ಜಾತ್ರೆಗಳಿರ್ತವೆ. ಎಲ್ಲ ತಾವುಗಳು ಭಕ್ತಾದಿಗಳು ನೀಲಗಾರ ಭಕ್ತರೆಲ್ಲರಿಗೂ ಕೂಡ ಜಾತ್ರೆಗಳಿಗೆ ದಯಮಾಡಿಸಿ ಅಂತ ಹೇಳ್ತಾ ಈ ಎಲ್ರಿಗೂ ಒಳ್ಳೆಯದಾಗಿ ಚಿಕ್ಕಲ್ಲೂರು ಜಾತ್ರೆಗೆ ತೆರಳಿದ್ದು 5 ದಿನಗಳ ಜಾತ್ರೆಯನ್ನು ಮುಗಿಸಿ ಈಗ ನಮ್ಮ ಸ್ವಗ್ರಾಮ ನಮ್ಮ ಮಠಕ್ಕೆ ಹೋಗ್ತಾ ಇದ್ದೇವೆ. ಭಕ್ತಾದಿಗಳು ತುಂಬ ಹೃದಯದಿಂದ ನಮ್ಮ ಬೆಳಕವಾಡಿಯ ಭಕ್ತರು ಹಾಗೂ ಶರಣರುಗಳು ನಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕಪ್ಪಡಿ ಜಾತ್ರೆ ಮತ್ತು ಪಟ್ಟಣಪುರ ಜಾತ್ರೆಗಳಿರ್ತವೆ. ಎಲ್ಲ ತಾವುಗಳು ಭಕ್ತಾದಿಗಳು ನೀಲಗಾರ ಭಕ್ತರೆಲ್ಲರಿಗೂ ಕೂಡ ಜಾತ್ರೆಗಳಿಗೆ ದಯಮಾಡಿಸಿ ಅಂತ ಹೇಳ್ತಾ ಈ ಎಲ್ರಿಗೂ ಒಳ್ಳೆಯದಾಗಿ ಈಗೊಂದು ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತೆ. ಮಂಡ್ಯ ನಗರದಲ್ಲಿ ಕಳೆದ 2 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಎಸ್ ಸ್ಮಾರ್ಟ್ ಸೂಪರ್ ಮಾರ್ಕೆಟ್. ದಿನಸಿ ಪದಾರ್ಥಗಳು, ದಿನ ಬಳಕೆಯ ವಸ್ತುಗಳು ಹಾಗೂ ಆಹಾರ ಪದಾರ್ಥಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದೆ. 5,000 ರೂಪಾಯಿ ಮೇಲ್ಪಟ್ಟ ವಸ್ತುಗಳನ್ನು ಖರೀದಿ ಮಾಡುವವರಿಗೆ 3 ಕೆಜಿ ಸಕ್ಕರೆ ಹಾಗೂ 3,000 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಖರೀದಿಸುವವರಿಗೆ 1.5 ಕೆಜಿ ಸಕ್ಕರೆ ಉಚಿತವಾಗಿ ನೀಡಲಾಗುತ್ತದೆ. ಫ್ರೀ ಹೋಮ್ ಡೆಲಿವರಿ ಕೂಡ ಇದೆ. ಮತ್ತೇಕೆ ತಡ? ಒಮ್ಮೆ ನಮ್ಮ ಸೂಪರ್ ಮಾರ್ಕೆಟ್ಗೆ ಭೇಟಿ ಕೊಡಿ. ನಿಮ್ಮ ಅಗತ್ಯ ವಸ್ತುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಂಡು ಹೋಗಿ. ಎಸ್ ಸ್ಮಾರ್ಟ್ ಸೂಪರ್ ಮಾರ್ಕೆಟ್, ಬನ್ನೂರು ರಸ್ತೆ, ವಿವೇಕ ಕಾಂಪ್ಲೆಕ್ಸ್, ಮರಿಗೌಡ ಬಡಾವಣೆ, ಮಂಡ್ಯ. ನಿಮ್ಮ ಸೇವೆಯೇ ನಮ್ಮ ಗುರಿ. ದೂರವಾಣಿ ಸಂಖ್ಯೆ 9591915889. ಕರೆ ಮಾಡಿ, ಆರ್ಡರ್ ಮಾಡಿ. ಮಂಡ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆರಂಭವಾದ ರಾಘವೇಂದ್ರ ಗ್ಲಾಸ್ ವರ್ಕ್ ಕಳೆದ 16 ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಹೋಲ್ಸೇಲ್ ಮಾರಾಟಗಾರರು. ನಮ್ಮಲ್ಲಿ ಎಲ್ಲ ವಿಧವಾದ ಅತ್ಯಾಧುನಿಕ ಗ್ಲಾಸ್ಗಳು, ಟಫನ್ ಗ್ಲಾಸ್ ಫಿಟ್ಟಿಂಗ್, ಎಲ್ಲ ರೀತಿಯ ಗ್ಲಾಸ್ ಫಿಟ್ಟಿಂಗ್, ಗ್ಲಾಸ್ ಡಿಸೈನ್ ವರ್ಕ್ಸ್ಗಳು ಹೊಸ ಡಿಸೈನ್ಗಳಲ್ಲಿ ಮಾಡಿಕೊಡಲಾಗುತ್ತದೆ. ಗ್ಲಾಸ್ ಪಾಲಿಶ್, ಕ್ಲಾಸ್ಟರ್ ವರ್ಕ್ಸ್, ಕಲರಿಂಗ್ ವರ್ಕ್ಸ್, ವಿಗ್ರೋ ವರ್ಕ್ಸ್ ಹಾಗೂ ನಿಮ್ಮ ಸುಂದರ ಮನೆಗೆ ಚಂದದ ನೇಮ್ ಪ್ಲೇಟ್ಗಳನ್ನು, ಶಿಲಾನ್ಯಾಸ, ಇತರ ಕಾರ್ಯಕ್ರಮಗಳಿಗೆ ಗ್ರಾನೈಟ್ ಕಲ್ಲುಗಳಲ್ಲಿ ಅಕ್ಷರಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿಕೊಡಲಾಗುವುದು. ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಗೆ ಗ್ಲಾಸ್ ವರ್ಕ್ಸ್ ಮಾಡಿಕೊಡುತ್ತಿರುವ ಏಕೈಕ ಅಂಗಡಿ ಅದುವೇ ಶ್ರೀ ರಾಘವೇಂದ್ರ ಗ್ಲಾಸ್ ವರ್ಕ್ಸ್. ನಂಬರ್ 493, ಕಾಳಿಕಾಂಬ ದೇವಸ್ಥಾನದ ರಸ್ತೆ, ಪೇಟೆ ಬೀದಿ, ಮಂಡ್ಯ. ದೂರವಾಣಿ ಸಂಖ್ಯೆ 9060107573 7019696692. ಮದ್ದೂರಿನಲ್ಲಿ ಆರಂಭವಾಗಿ ಮಂಡ್ಯ ಹಾಗೂ ಮಳವಳ್ಳಿಯಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ, ಉತ್ತಮವಾದ ಸೇವೆಯ ಮೂಲಕ ಜನಮೆಚ್ಚುಗೆ ಪಡೆದಿರುವ ಸಿದ್ದರಾಮೇಶ್ವರ ಬ್ಯಾಟರೀಸ್ ನಿಮಗಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಕಂಪನಿಯ ಬ್ಯಾಟರಿಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಎಕ್ಸೈಡ್, ಲ್ಯೂಮಿನೋಸ್, ಆಮರಾನ್, ಲೀವ್ಗಾರ್ಡ್ನಂತಹ ಅತ್ಯುನ್ನತ ಕಂಪನಿಯ ಬ್ಯಾಟರಿಗಳು ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಬೈಕ್ ಬ್ಯಾಟರಿಗಳು ಕೇವಲ 550ರಿಂದ, ಆಟೋ ಬ್ಯಾಟರಿಗಳು 1800ರಿಂದ, ಲಾರಿ ಹಾಗೂ ಟ್ರ್ಯಾಕ್ಟರ್ ಬ್ಯಾಟರಿಗಳು 2750ರಿಂದ ಪ್ರಾರಂಭವಾಗುತ್ತದೆ. 100 AH ಬ್ಯಾಟರಿ 900 ರೂಪಾಯಿ, UPS ಕೇವಲ 12999, 160 AH ಬ್ಯಾಟರಿ 1100 ರೂಪಾಯಿ, UPS 15899 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾಟರಿಗಳಿಗೆ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ. ಎಕ್ಸ್ಚೇಂಜ್ ಆಫರ್ ಕೂಡ ಲಭ್ಯ. ಮತ್ತೇಕೆ ತಡ? ಹಿಂದೆ ಹಳೆಯ ಬ್ಯಾಟರಿಗಳನ್ನು ನೀಡಿ ಉತ್ತಮವಾದ ಬ್ಯಾಟರಿಗಳನ್ನು ಕೊಂಡು ಹೋಗಿ. ನಮ್ಮಲ್ಲಿ EMI ಸೌಲಭ್ಯ ಕೂಡ ದೊರೆಯುತ್ತೆ. ಶಾಖೆಗಳು ಸುಧೀರ್ ಪಾರ್ಕ್ ಎದುರು, BM ರಸ್ತೆ, ಸ್ವರ್ಣ ಸಂಗ್ರಹ, ಮಂಡ್ಯ ಹಾಗೂ ಮದ್ದೂರು ಮತ್ತು ಮಳವಳ್ಳಿಯಲ್ಲಿಯೂ ಸಹ ಶಾಖೆಗಳನ್ನು ಹೊಂದಿರುತ್ತಾರೆ. ದೂರವಾಣಿ ಸಂಖ್ಯೆ 9606555686, 9606800686. ಕಳೆದ 5 ವರ್ಷಗಳಿಂದ ನಾಟಿ ತೆಂಗಿನ ಸಸಿಗಳ ಮಾರಾಟದಲ್ಲಿ ತನ್ನದೇ ಹೆಸರು ಗಳಿಸಿರುವ ಚೌಡೇಶ್ವರಿ ತೆಂಗಿನ ಸಸಿ ಫಾರಂ. ನಮ್ಮಲ್ಲಿ ಉತ್ತಮವಾದ ನಾಟಿ ತಳಿಯ ಸಾವಯವ ತೆಂಗಿನ ಸಸಿಗಳು ದೊರೆಯುತ್ತವೆ. ನಮ್ಮಿಂದ ಸಸಿಗಳನ್ನು ಕೊಂಡು ಹೋದ ರೈತರು ಹೆಚ್ಚು ಫಸಲು ಪಡೆಯುತ್ತಿದ್ದಾರೆ. ವಿಳಾಸ: ಮುಸ್ಕೆರೆ ಗ್ರಾಮ, HD ಕೋಟೆ ತಾಲೂಕು, ಮೈಸೂರು ಜಿಲ್ಲೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9902662910. ಉತ್ತಮವಾದ ನಾಟಿ ತಳಿಯ ತೆಂಗಿನ ಸಸಿಗಳಿಗಾಗಿ ಹಿಂದೆ ಸಂಪರ್ಕಿಸಿ. ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಕಸ್ತೂರಿಬಾ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಲಗೂರು ಲಯನ್ಸ್ ವತಿಯಿಂದ ಮೆಡಿಕಲ್ ಕಿಟ್ ವಿತರಿಸಲಾಯಿತು. ಗಣ್ಯರು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಿಟ್ ವಿತರಿಸಿದರು. ನಂತರ ಮಾತನಾಡಿದ ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರಾದ ಪದ್ಮನಾಭ, ನಮ್ಮ ಹಲಗೂರು ಲಯನ್ಸ್ ಸಂಸ್ಥೆ ಪ್ರಾರಂಭವಾಗಿ 42 ವರ್ಷಗಳಾಯಿತು. ಪ್ರಾರಂಭದಲ್ಲಿ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಮಾಡುತ್ತಿದ್ದವು. ಈಗ ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೋಟ್ಬುಕ್ ವಿತರಣೆ, ಕಣ್ಣಿನ ತಪಾಸಣೆ, ಕಸ್ತೂರಿಬಾ ಶಾಲೆಯ ಹೆಣ್ಣು ಮಕ್ಕಳಿಗೆ ಮೆಡಿಕಲ್ ಕಿಟ್ ವಿತರಿಸಿದ್ದೇವೆ. ನಮ್ಮ ಸಂಸ್ಥೆಯ ವತಿಯಿಂದ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಡೆಯುತ್ತವೆ ಎಂದರು. ನಮ್ಮದು ಸೈಟ್ ಫಸ್ಟ್ ಅಂತ ಇತ್ತು. ಕಣ್ಣಿಗೆ ರೋಟಿಯವರು ಪೋಲಿಯೋ ಮಾಡಿದಾಗ ನಮ್ಮದು ಸೈಟ್ ಫಸ್ಟ್ ಅಂತ ಕಣ್ಣು ದೃಷ್ಟಿ ಬಗ್ಗೆ ಪ್ರತಿ ಊರಿನಲ್ಲೂ ಮಲ್ಗುಂಡಲ್ಲೂ ವಾರ ತನಕ ಸ್ಕೂಲ್ ಮಿಡ್ಲ್ ಸ್ಕೂಲ್ ಎದುರುಗಡೆ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪು, ಕ್ಯಾನ್ಸರ್ ಡಿಟೆಕ್ಷನ್ನು, ಜನರಲ್ ಚೆಕಪ್ಪು, ಅಲ್ಲೊಂದು ಡಾಕ್ಟರ್ದು ಆ ಥರ ಒಂದು ಮೆಗಾ ಕ್ಯಾಂಪ್ ಥರ ಆ ಥರ ಎಲ್ಲ ಮಾಡಿಕೊಂಡು ಇದುವರೆಗೂ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ. ಇದೇ ರೀತಿಯಾಗಿ ನಮ್ಮ ಈ ಶಾಲಾ ಮಕ್ಕಳಿಗೆ ಸೈಟ್ ಫಸ್ಟ್ ಇದ್ರ ಪ್ರಕಾರನೇ ಹೇಳ್ತಾರೆ, ಅದೇ ನೇತ್ರ ಮೊದಲು ಅಂತ, ದೃಷ್ಟಿ ಮೊದಲು ಅಂತ. ಆ ಕಾರ್ಯಕ್ರಮದ ಪ್ರಕಾರ ನಾವು ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಅಲ್ಲಿಗೂ ಸುತ್ತಮುತ್ತ ಇರುವಂಥ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಶಾಲಾ ಕಣ್ಣಿನ ತಪಾಸಣೆ ಶಿಬಿರ ನಡೆಸ್ಕೊಂಡು ಬರ್ತಾ ಇದ್ವಿ. ಈಗ ಒಂದು ಬಹುಶಃ 23 ತಾರೀಕು ಅನಿಸಿದೆ. ಲಾಸ್ಟ್ ಮಂತ್ ಬಂದು ನಮ್ಮ ಹೈಸ್ಕೂಲ್ ಮಾಸ್ಟರ್ ಮಕ್ಕಳಿಗೆ ತಪಾಸಣಾ ಶಿಬಿರ ನಡೆಸುವಾಗ ಈಗ ಇಲ್ಲಿ ಇದು ಹಾಸ್ಟೆಲ್ ಇರದೆ ನಮ್ಗೆ ಗೊತ್ತಿರಲಿಲ್ಲ. ಮಳವಳ್ಳಿ ಹಲಗೂರಲ್ಲಿ ಇತ್ತಂತೆ, ಮತ್ತೆ ಇಲ್ಲಿ ಕಸ್ತೂರಿಬಾ 2 ಹಾಸ್ಟೆಲ್ ನೋಡಿ ಬಂದು ಮಕ್ಕಳ ಬಗ್ಗೆ ಟೀಚರ್ಸ್ ಹೇಳಿದ್ರು, ಈ ಥರ ಸ್ವಲ್ಪ ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಇದೆ, ಸರ್ಕಾರದಿಂದ ಕೊಡುವಂಥ ಸವಲತ್ತು ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಹೋದರೆ ಸ್ವಲ್ಪ ನಮಗೆ ಅಷ್ಟಾಗಿ ಸ್ಪಂದಿಸ್ತಾ ಇಲ್ಲ, ಸೊ ಏನಾದರೂ ಸಾಧ್ಯ ಆದರೆ ನೋಡಿ ಅಂತ. ಅದರಿಂದ ನಮ್ಮ ಲಯನ್ಸ್ ವತಿಯಿಂದ ಈ ದಿನ ಮಕ್ಕಳಿಗೆ ಈಗ ಸಾಮಾನ್ಯವಾಗಿ ಬರುವಂಥ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಆ ಥರ ಬರೆದಿದ್ದಾರೆ, ಮೆಡಿಸಿನ್ ಕೊಟ್ಟಿದ್ದಾರೆ, ಸ್ಲಿಪ್ ಕೊಟ್ಟಿದ್ದಾರೆ. ಅದು ನಿಮ್ಗೆ ಏನೋ ಸಮಸ್ಯೆ ಆದರೆ ಮೇಡಮ್ ಹತ್ರ ಕೇಳಿ ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಇರ್ತದೆ, ನೀವು ಕೊಡ್ತಾರೆ. ಅದೇ ರೀತಿಯಾಗಿ ಕೆಲವು ಸ್ಯಾನಿಟರಿ ಪ್ಯಾಡನ್ನು ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರು, ಅದು ಕೂಡ ತಂದಿದ್ದೀವಿ. ಅದನ್ನು ಪಡ್ಕೊಂಡು ಈ ಸತಿಗೆ ತೊಗೊಂಡಿದೆ. ಮತ್ತೆ ಏನಾದ್ರು ಬೇಕಾದರೆ ನಾವು ಮೇಡಮ್ ಅಂತ ಕೇಳ್ಕೊಂಡು ಒಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮನಾದ್ರೂ ಈ ಶಾಲೆಗೆ ನಾವು ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 1 ಅಥವಾ 2 ಆಗ್ಬೋದು, ಹೆಚ್ಚಾಗ್ಬೋದು, ಮಿನಿಮಮ್ 1-2 ಇಟ್ಕೊಂಡಿರ್ತೀವಿ. ಸೊ ಈ ಥರ ನಮ್ಮ ಸಂಸ್ಥೆಯಿಂದ ಈ ರೀತಿ ಇವಾಗ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಸೇವೆ ಮಾಡುವ ಉದ್ದೇಶದಿಂದ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಗುರುಸಿದ್ದು, ಬಸವರಾಜು, ನಾಗೇಶ್, ಸಂಶುದ್ದೀನ್, ಮಹದೇವೇಗೌಡ, ಶಿವರಾಜು, ಪ್ರವೀಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಜರಂಗ ದಳದ ಕಾರ್ಯಕರ್ತ ಸುನೀಲ್ ಮೇಲೆ ಹಲ್ಲೆ ಯತ್ನದ ಘಟನೆಗೆ ಸಂಬಂಧಿಸಿದಂತೆ ಆರೋಪಿ ಸಮೀರನ ಸಹೋದರಿ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಸತ್ಯಕ್ಕೆ ದೂರವಾದ ಸಂಗತಿಯಾಗಿದ್ದು, ಮುಸ್ಲಿಂ ಸಮುದಾಯದ ಕೆಲವರ ಬಲವಂತದ ಪರಿಣಾಮವಾಗಿ ನೀಡಿದ ಹೇಳಿಕೆಯಾಗಿದೆ. ಘಟನೆಯ ನಡೆಯುವಲ್ಲಿ ಸುನೀಲನ ಯಾವುದೇ ಪಾತ್ರವಿಲ್ಲ ಎಂದು ವಿಶ್ವ ಹಿಂದೂ ಪರಿಷತ್ನ ಸಾಗರ ತಾಲೂಕು ಅಧ್ಯಕ್ಷ ರವೀಸ್ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮೀರನ ಸಹೋದರಿಯ ಹೇಳಿಕೆ ಕೇವಲ ಕಟ್ಟುಕತೆಯಾಗಿದ್ದು ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ನಿಜ ಸಂಗತಿಯನ್ನು ಮರೆಮಾಚಿ ಘಟನೆಯ ಹಾಗೂ ಮುಸ್ಲಿಂ ಸಮುದಾಯದ ಮೇಲಿನ ಆರೋಪವನ್ನು ದಿಕ್ಕು ತಪ್ಪಿಸುವುದಕ್ಕಾಗಿ ಈ ರೀತಿಯ ಹೇಳಿಕೆ ಕೊಡಿಸಿದ್ದಾರೆ. ಬಜರಂಗ ದಳದ ನಿಷ್ಠಾವಂತ ಕಾರ್ಯಕರ್ತ, ಸಂಘಟನೆಯ ಹಿಂದೂಪರ ಚಟುವಟಿಕೆಗಳ ಮುಂಚೂಣಿಯಲ್ಲಿ ಸುನೀಲ್ ಪಾಲ್ಗೊಳ್ಳುತ್ತಿದ್ದು, ಲವ್ ಜಿಹಾದ್, ಗೋಹತ್ಯೆ ವಿರೋಧಿ, ಹಿಜಾಬ್ ವಿರುದ್ಧ ಪ್ರತಿಭಟನೆಗಳಲ್ಲಿ ಸುನೀಲ್ ಮುಂಚೂಣಿಯಲ್ಲಿ ನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದ. ಇತ್ತೀಚೆಗೆ ನಡೆದ ಹಿಜಾಬ್ ವಿರೋಧಿ ಆಂದೋಲನದಲ್ಲಿ ಕೂಡ ಸುನೀಲ್ ಮುಂದೆ ನಿಂತಿದ್ದ. ಇದೆಲ್ಲದರಿಂದ ಸುನೀಲ್ ಮುಸ್ಲಿಂ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ. ಈ ಕಾರಣಕ್ಕಾಗಿ ಮೊನ್ನೆ ಆತನ ಮೇಲೆ ಯತ್ನ ನಡೆದಿದೆ ಎಂದು ವಿವರಿಸಿದರು. ಪ್ರೇರಿತರಾಗಿ ಸಾಗರ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಸಾಗರದ ಜನತೆಗೆ ಹಾಗೂ ವ್ಯಾಪಾರೋದ್ಯಮಿಗಳಿಗೆ ಆ ಸಂಘಟನೆಗಳು, ಎಲ್ಲ ಸಂಘಟನೆಗಳು ನಮ್ಮನ್ನು ಬೆಂಬಲಿಸಿದ್ದಕ್ಕೆ, ಹಾಗೆ ಸಾಗರದಲ್ಲಿ ಒಂದೇ ಅಲ್ಲ, ತಾಳಗುಪ್ಪ ಮತ್ತು ಕರಿವೆ ಭಾಗಗಳಲ್ಲಿ ಬಂದು ಯಶಸ್ವಿಯಾಗಿದೆ. ಹಾಗಾಗಿ ಈ ಎಲ್ಲ ಸಾಗರದ ಸಮಸ್ತ ಜನತೆಗೆ, ವ್ಯಾಪಾರೋದ್ಯಮಿಗಳಿಗೆ, ವಿವಿಧ ಸಂಘಟನೆಗಳಿಗೆ, ಪತ್ರಿಕೆಯವರಿಗೆ ಹಾಗೂ ರಕ್ಷಣಾ ಇಲಾಖೆಗೆ ಸಾಗರದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಮಂಟಪದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ದಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂದರೆ, ಆ ಘಟನೆಗಳಿಗೆ ಸಂಬಂಧಿಸಿದಂತೆ ನಿನ್ನೆ ಕೆಲವೊಂದು ವಿದ್ಯಮಾನಗಳು ಮಾಧ್ಯಮಗಳ ಮೂಲಕ ಬಂದಿರುವುದನ್ನು ಗಮನಿಸಿ, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಂಘಟನೆಯಿಂದ
ಸ್ಪಷ್ಟೀಕರಣ ಕೊಡುವುದು ನಮ್ಮ ಕರ್ತವ್ಯ ಅನ್ನೋ ಕಾರಣಕ್ಕಾಗಿ, ಹಾಗೂ ಅದು ನಿಜ ವಿಷಯವಲ್ಲ, ನಿಜ ವಿಷಯವನ್ನು ಮರೆಮಾಚಿ ದೀನಕೃತ್ಯವನ್ನು ಮಾಡಿರೋದನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಈ ರೀತಿಯ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋದನ್ನು ಸಾಗರದ ಜನತೆಗೆ ತಮ್ಮ ಮೂಲಕ ನೀಡೋದಕ್ಕೆ ನಾವಿವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ತಾವು ನಂತರ ನನಗೆ ಪ್ರಶ್ನೆ ಮಾಡಬಹುದು, ಈ ರೀತಿಯ ಸಂಘಟನೆಯಲ್ಲಿ ವೈಯಕ್ತಿಕ ಕಾರಣಗಳಿಗಾಗಿ ಹಲ್ಲೆ ಆಗಿರಬಹುದಾ ಅನ್ನೋ ಪ್ರಶ್ನೆ ಕೇಳ್ತೀರಿ ನಂತರದಲ್ಲಿ. ಆದರೆ ಅದಕ್ಕೂ ಮುಂಚೆ ಈ ಸುನೀಲ್ ಬಗ್ಗೆ ನಾನು ಹೇಳಬೇಕಾಗ್ತದೆ. ಸುನೀಲ್ ಬಜರಂಗ ದಳದ ನಿಷ್ಠಾವಂತ ಕಾರ್ಯಕರ್ತ. ಸಂಘಟನೆಯ ಯಾವುದೇ ಕಾರ್ಯಕ್ರಮವಿರಲಿ ಸುನೀಲ್ ಮುಂಚೂಣಿಯ ನಾಯಕನಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾನೆ ಹಲವು ವರ್ಷಗಳಿಂದ. ಗೋಷ್ಠಿಯಲ್ಲಿ ರಾಜೇಶ್, ರಾಘವೇಂದ್ರ, ಕಾಮತ್, ಕಿರಣ್ ಗೌಡ ಮತ್ತಿತರರು ಹಾಜರಿದ್ದರು. ನಾಗಮಂಗಲ ತಾಲೂಕು ಅಂಚೆ ಚಿಟ್ಟನಹಳ್ಳಿ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದಲ್ಲಿ ಗ್ರಂಥಾಲಯದೆಡೆಗೆ ನಾನು ಮತ್ತು ನನ್ನ ಗೆಳೆಯ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಗ್ರಂಥಾಲಯವನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಾಂತಾ ಉಲ್ಮನಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಶಾಲಾ ಮಕ್ಕಳು ಗ್ರಂಥಾಲಯದ ಪುಸ್ತಕಗಳನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಅಲ್ಲಿ ಒಂದು ಸಣ್ಣ ಸ್ಕ್ರೀನ್ ಹಾಕ್ಬೇಕು. ಈ ಸ್ಕ್ರೀನ್ ಇದೆಯಲ್ಲ, ಸಣ್ಣ ಸ್ಕ್ರೀನ್ ಎಲ್ಲ ಇಲ್ಲಿ ಈಗ ಫಿಕ್ಸ್ ಮಾಡೋದ ಮುಂಚಿಂದಲೇ ನೋಡ್ತಾ ಇದ್ರೆ ಅದು ಈಗ ಹೊಸದಾಗಿ ಬಂದಿದೆ. ಈಗ ಮೊನ್ನೆ ಗಾಂಧಿ ಯುಗಾಚಾರ ಒಂದು ಪಾಠ ಇದೆ, ಅದರಲ್ಲಿ ಜಲಿಯನ್ ವಾಲಾಬಾಗ್ ಕಣ ಅದೊಂದು ಲೈಬ್ರರಿ ಕಾರ್ಡ್ಸ್ ಕೊಡ್ತೀವಿ. ಪ್ಲಾಸ್ಟಿಕ್ ಬರಲ್ಲ. ಚೆಸ್ ಆಡ್ತೀರಾ ನೀವು? ಎಷ್ಟು ಜನ ಆಡ್ತೀರಾ? ಪ್ಲಾಸ್ಟಿಕ್ ಎಲ್ಲ ಬೇಡ, ವುಡನ್ ಚನ್ನಪಟ್ಟಣ ಕರ್ಸಿ ಅಂತ ಹೇಳಿದ್ದಾರೆ, ವುಡನ್ ಬಾಕ್ಸ್. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾದ ಚಂದ್ರಮೌಳಿ, ಮೇನಕಾದೇವಿ, ಪ್ರದೀಪ್, ಚಂದ್ರ, ರಾಘವೇಂದ್ರ ಹಾಜರಿದ್ದರು. ಸ್ಪಂದನ ರಂಗತಂಡದ ವತಿಯಿಂದ ಜನವರಿ 14ರಂದು ಜಿಲ್ಲಾ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳ ನಾಟಕ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಂಡದ ಮುಖ್ಯಸ್ಥೆ ರಂಗಕರ್ಮಿ ಪ್ರತಿಭಾ ಸಾಗರದಲ್ಲಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಅಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30ರವರೆಗೆ ಸ್ಪರ್ಧೆ ನಡೆಯಲಿದ್ದು, ಜಿಲ್ಲೆಯ ಒಟ್ಟು 8 ಸರ್ಕಾರಿ ಶಾಲೆಯ ತಂಡಗಳು ಭಾಗವಹಿಸಲಿವೆ. ರಂಗಕರ್ಮಿಗಳಾದ BR ವಿಜಯವಾಮನ್, ಪುರುಷೋತ್ತಮ್ ತಲವಾಟ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಂಗಾಸಕ್ತರು, ಮುಖ್ಯವಾಗಿ ಮಕ್ಕಳು ಭಾಗವಹಿಸುವಂತೆ ಮನವಿ ಮಾಡಿದರು. ಸ್ಪಂದನ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಒಂದು ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದನ್ನು ತುಂಬ ಯೋಚನೆ ಮಾಡಿ ಮಕ್ಕಳಿಗೆ ಸ್ಪರ್ಧೆ ಮಾಡಬೇಕು ಬೇಡೋ ಅಂತೆಲ್ಲ ಕಳೆದ 2-3 ವರ್ಷಗಳಿಂದ ಯೋಚನೆ ಮಾಡಿ 2 ಕಾರಣದ ಹಿನ್ನೆಲೆಯಲ್ಲಿ, ಒಂದು ಖಾಸಗಿ ಶಾಲೆಗಳಾದರೆ ಅವರು ಫ್ಯಾಕಲ್ಟೀಸನ್ನು ಬೇರೆ ರೀತಿಯಲ್ಲಿ ಒದಗಿಸ್ಕೊಂಡು ನಾಟಕವನ್ನ ರಂಗ ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ತಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅಂತಹ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಮೊದಲು ಪ್ರತಿಭಾ ಕಾರಂಜಿ ಇತ್ತು. ಆ ಮುಖೇನ ಒಂದು ಸ್ಪರ್ಧೆ ನಡೆಸಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದಾಗಿ ರಂಗ ಚಟುವಟಿಕೆಗಳು ನಡೀತಿದ್ವು. ಈ 2 ವರ್ಷಗಳಿಂದ ಪ್ರತಿಭಾ ಕಾರಂಜಿಯಲ್ಲಿ ರಂಗ ವಿಭಾಗವನ್ನು ಕೈ ಬಿಡಲಾಗಿದೆ. ಏಕಪಾತ್ರ, ಅಭಿನಯ ಇತ್ಯಾದಿ ಇದೆ. ಸಮೂಹ ರಂಗ ಚಟುವಟಿಕೆಯನ್ನು ಕೈ ಬಿಡಲಾಗಿತ್ತು. ಆಗ ಸ್ಪಂದನ ಯೋಚನೆ ಮಾಡಿದ್ದು, ನಾವೊಂದು ರಂಗ ತಂಡವಾಗಿ ನಮಗಿರುವ ಬದ್ಧತೆ ಏನು ಅಂತಂದರೆ, ಅಟ್ಲೀಸ್ಟ್ ಒಂದು 3-4 ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳು ಒಂದು ನಾಟಕ ಮಾಡಲಿ ಅಂತ ಇತ್ತು. ನಾವು ಜಿಲ್ಲಾ ಮಟ್ಟದ್ದು ಅಂತ ಕರೆ ಕೊಟ್ಟಾಗ 8 ಸರ್ಕಾರಿ ಶಾಲೆಗಳು ನಮಗೆ ಅರ್ಜಿಯನ್ನು ಹಾಕಿ ಫೈನಲ್ ಆಗಿ ಸ್ಪರ್ಧೆಗೆ ಬರ್ತಾ ಇದ್ದಾರೆ. ಅದರಲ್ಲಿ ಎಲ್ಲವೂ ಸರ್ಕಾರಿ ಶಾಲೆ. 5ರಿಂದ 8ನೇ ತರಗತಿ ಮಕ್ಕಳು ಭಾಗವಹಿಸ್ಬೋದು ಅಂತ ಹೇಳಿದ್ವಿ. ಅದರಂತೆ ಶಾಲೆ ವಿನೋಬ ನಗರದ ವಿನೋಬ ಶಾಲೆ, ಬೆಳೆಯೂರಿನ ಶಾಲೆ, ಆನಂದಪುರ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಶಕ್ತಿಕೆರೆ, ಎಮ್ಮೆನಹಳ್ಳಿ, ಹೊಸನಗರ ತಾಲೂಕಿನ ವಾರಂಬಳ್ಳಿ, ಹೊನ್ನೇಸರ, ಇವಿಷ್ಟು ಶಾಲೆಯ ತಂಡಗಳು ಬರ್ತಾ ಇದೆ. ಈ ಒಂದು ಸ್ಪರ್ಧೆಯನ್ನು ನಾಳೆ ಬರುವ ಶನಿವಾರ ಸಂಕ್ರಾಂತಿಯ ದಿನ ಜನವರಿ 14ರಂದು ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಸ್ಪರ್ಧೆಗೆ ಪ್ರವೇಶ ಉಚಿತವಾಗಿರ್ತದೆ. ಬಹುಮಾನ, ನಗದು ಬಹುಮಾನ ಕೊಡ್ತಾ ಇದ್ವಿ. ಪ್ರಥಮ ಬಹುಮಾನ 10,000, ದ್ವಿತೀಯ 7,500 ಹಾಗೂ ತೃತೀಯ ಬಹುಮಾನ 5,000.
ಹಾಗೂ ಪ್ರೋತ್ಸಾಹಕವಾಗಿ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಒಂದು ಸಣ್ಣ ಪ್ರೋತ್ಸಾಹಕ ಧನ 1,000 ಅಂತ ಕೊಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರಮ್ಮ ಇವರು. ಸುದ್ದಿಗೋಷ್ಠಿಯಲ್ಲಿ ತಂಡದ ಸಂಜೀವ್ ಕುಮಾರ್ ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಬೆಳಕವಾಡಿ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಬಿ ಜೈರಾಮು ನಲ್ಲಿಥಾಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಜನರಲ್ಲಿ ಕೇವಲ ಆರ್ಥಿಕ ಪ್ರಗತಿ ಸಾಧಿಸುವುದಷ್ಟೇ ಅಲ್ಲದೆ ಜನರಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ವೀರೇಂದ್ರ ಹೆಗಡೆ ಅವರ ಗುರಿಯಾಗಿದೆ. ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದ ಆರ್ಥಿಕ ಯೋಜನೆಯಲ್ಲಿ ಜನರನ್ನು ತೊಡಗಿಸಿರುವ ಸಂಸ್ಥೆ ಧರ್ಮಸ್ಥಳ ಯೋಜನೆ ಹೊರತಾಗಿ ಬೇರೊಂದು ಸಂಸ್ಥೆಗಳು ಇಲ್ಲ ಎಂದರು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡದೇ ಇದ್ದಲ್ಲಿ ನಾವು ನೀವು ಯಾರು ಒಟ್ಟಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಟುಕೊಳ್ಳಿ, 40 ವರ್ಷದ ಪ್ರಯತ್ನ ಧರ್ಮಸ್ಥಳ ಯೋಜನೆಗೆ ಇವತ್ತು ನಿನ್ನೆ ಕೆಲಸ ಮಾಡಿದಿಲ್ಲ, 40 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಯೋಜನೆ ಇದೆ. ನೀವು ಯಾವುದೇ ಹಳ್ಳಿಗೆ ಹೋಗಿ, ತಾಲೂಕಿಗೆ ಹೋಗಿ, ಜಿಲ್ಲೆಗೆ ಹೋಗಿ, ನಮ್ಮ ಯೋಜನೆ ಪ್ರತಿ ಕಾರ್ಯಕ್ರಮ ನಮ್ಮ ಯೋಜನೆ ಇದೆ. ನಮ್ಮ ಯೋಜನೆಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡುವ, ಮನೆ ಮಠ ಸಂಸಾರ ಎಲ್ಲವನ್ನು ಬಿಟ್ಟು ಸಮಾಜ 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 ಅಂತ ಹೇಳಿ ಪೂಜ್ಯ ಹೆಗ್ಗಡೆಯವರ ಆದರ್ಶಗಳನ್ನು ಇಟ್ಟುಕೊಂಡು ರಾತ್ರಿ ಹಗಲು ಕೆಲಸ ಮಾಡುವ ನಮ್ಮ ಸೇವಾ ಪ್ರತಿನಿಧಿಗಳು, ನಮ್ಮ ಮೇಲ್ವಿಚಾರಕರು, ನಮ್ಮ ಯೋಜನಾಧಿಕಾರಿಗಳು, ನಮ್ಮ ನಿರ್ದೇಶಕರು, ನಮ್ಮ ಒಕ್ಕೂಟದ ಪದಾಧಿಕಾರಿಗಳು, ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರು ಅಂತ ಹೇಳಿ ಗುರುಗಳ 45,000 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 45,000 ಜನ. ಕಾಪಾಡಿ ಒಮ್ಮೆ. ಇಡೀ ದೇಶದಲ್ಲಿ ಇಂತಹ ಅಷ್ಟು ಜನ ಇಟ್ಕೊಂಡು ನಮ್ಮ ಸೇವಾ ಸಂಸ್ಥೆ ಇಲ್ಲ. ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ದೇವಸ್ಥಾನದ ವತಿಯಿಂದ ನಡೆಯುವಂತ ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವುದಿಲ್ಲ. ಅದಕ್ಕೆ ಬೇಕಾಗಿ ಇಲ್ಲಿರುವ ನೀವೆಲ್ಲರೂ ಧರ್ಮಸ್ಥಳದ ಕುಟುಂಬದವರು, ಪೂಜ್ಯರ ಕುಟುಂಬದವರು, ಮಂಜುನಾಥ ಸ್ವಾಮಿ ಕುಟುಂಬದವರು, ಅದಕ್ಕೆ ಬೇಕಾದ್ರೆ ನಿಮ್ಮಲ್ಲಿ ಶಿಸ್ತು ಬೇಕಂದ್ರೆ ನಿಮ್ಮಲ್ಲಿ ಕಳಕಳಿ ವಿನಂತಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಬೆಳಕವಾಡಿ, ಪಂಡಿತಹಳ್ಳಿ, ಪೂರಿಗಾಲಿ ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸಹ ನಡೆಯಿತು. ಕಾರ್ಯಕ್ರಮದಲ್ಲಿ ಚೇತನ, ಪಾಂಡ್ಯನ್, ವರ್ಣಿತಾ, ಶಿವಕುಮಾರ್, ಶ್ರೀಕಂಠಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಹೊಸ ವರ್ಷ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೊಪ್ಪದ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಅವ್ವೇರಹಳ್ಳಿ ಗ್ರಾಮದ ತೋಟದ ಮನೆ ನಾಗೇಶ್ವರ ತೋಟದಲ್ಲಿ ಸುಗ್ಗಿ ಸಂಭ್ರಮ 2023 ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಆಯೋಜಕ ಅವ್ವೇರಹಳ್ಳಿ ಗ್ರಾಮದ ತೋಟದ ಮನೆ ನಾಗೇಶ್ ಮದ್ದೂರಿನಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ಅಭಿನಂದನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಸುಗ್ಗಿ ಹಾಡುಗಳು, ಜನಪದ ಹಾಡುಗಳು ಹಾಗೂ ಚಲನಚಿತ್ರ ಗೀತೆಗಳನ್ನು ಜಿಲ್ಲೆಯ ಹೆಸರಾಂತ ಜನಪದ ಕಲಾವಿದರು ಪ್ರಸ್ತುತಪಡಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದರು. 1/2023 ಸುಗ್ಗಿ ಸಂಭ್ರಮ 2023 ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ತೋಟದ ಮನೆಯಲ್ಲಿ ಎಲ್ಲ ಸಮಾನ ಮನಸ್ಕರು ಸೇರಿ ಇಂದಿನ ಏನಿವತ್ತು ನಡೆಸಿ ಹೋಗ್ತಾ ಇರುವಂಥದ್ದು ಎಲ್ಲ ಜನಪದ ಕಲೆಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯ ಮಾಡೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಸುಮಾರು 200 ಜನ ಅಷ್ಟೇ ನಾವು ಆಹ್ವಾನ ಮಾಡಿರುವಂಥದ್ದು. ಬಟ್ 1 ಗಂಟೆಯಿಂದ ಹಿಡಿದು 4ವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರ್ತದೆ. ಬಂದಂಥವ್ರಿಗೆ ಎಲ್ರಿಗೂ ಅತಿಥಿಗಳಿಗೆ ಊಟದ ವ್ಯವಸ್ಥೆ ಇರ್ತದೆ, ಮತ್ತು ಎಲ್ಲರಿಗೂ ಶುಭಾಶಯ ಕೋರುವಂಥದ್ದು ಇರ್ತದೆ, ಮತ್ತು ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ. ಇದರಲ್ಲಿ ಯಾವುದೇ ಒಬ್ಬ ರಾಜಕಾರಣಿಗಳನ್ನ ನಾವು ಇನ್ವಾಲ್ವ್ ಮಾಡ್ತಾ ಇಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ದೃಷ್ಟಿಯಿಂದ ಎಲ್ಲ ಕಲಾವಿದರಿಗೆ ಉತ್ತೇಜನ ಕೊಡಬೇಕು, ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಅವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಸುಗರ್ ಕಾರ್ಖಾನೆಯ ನೌಕರರಿಗೂ ಕೊನೆಗೂ ಒಲಿದು ಬಂತು ಸಂಬಳ ಭಾಗ್ಯ. 4, 5 ಮತ್ತು 6ನೇ ವೇತನ ಮಂಡಳಿಯ ಬಾಕಿ ವಿತರಿಸಿದ ಸರ್ಕಾರ, ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ನೌಕರರು. ಮಂಡ್ಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ, ಜಿಲ್ಲಾಡಳಿತದಿಂದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ, ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿದ ಜಿಲ್ಲಾಧಿಕಾರಿ. ಬಿದರಕೋಟೆಯ 5 ವರ್ಷದ ಮಗುವಿಗೆ ಕಾಡುತ್ತಿರುವ ತಲಸ್ಸೇಮಿಯಾ, ಮಾರಣಾಂತಿಕ ಕಾಯಿಲೆ ಚಿಕಿತ್ಸೆಗೆ ಬೇಕಿದೆ 30 ಲಕ್ಷ ರೂಪಾಯಿ.
ಮಗುವಿನ ಪ್ರಾಣ ಉಳಿಸಲು ದಾನಿಗಳ ಮೊರೆ ಹೋದ ಪೋಷಕರು. ಮಂಡ್ಯ ನಗರದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ. ಶಿಕ್ಷಣ ಸಂಸ್ಥೆಗಳು ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಿ. ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಕಳಕಳಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ದಕ್ಷ ನ್ಯೂಸ್, ಇದು ಸಮಾಜದ ಪ್ರತಿಬಿಂಬ. ನಮಸ್ಕಾರ.